ಒಂದು ಮಾತು ಹೇಳಿದ್ರು ಮುತ್ತು ಅವ್ರಿಗೆ ಹನುಮಂತಣ್ಣ. ಹಂಗೇನಿಲ್ಲ. ನೋಡಿ ಈ ಹಾಡು ಎಷ್ಟು ಚೆನ್ನಾಗಿ ಹೇಳ್ತಿರೋ ಅಷ್ಟೇ, ಒಂದೊಂದು ಮಾತು ಹೇಳಿದ್ರು ಕೂಡ ಅವ್ರು ಎಲ್ಲರೂ ಕೂಡ ಹುಲಿ ಹೇಳೋಣ, ಹುಲಿ ಏಳು ಹುಲಿ ಅಂತ ಕಾಯ್ತಾ ಇರ್ತಾರಣ್ಣ. ನೋಡಿ ಇಲ್ಲಿ ಈ ಕಡೆಯಿಂದ ಬಂತು. ಅಲ್ಲ ಅಣ್ಣ, ನೀವು ಬಿಗ್ ಬಾಸ್ ಅಲ್ಲಿ ಅಷ್ಟು ದಿವಸ ಇದ್ರಲ್ಲ, ಏನು ಅನ್ಸ್ತಾಯ್ತಾ? ಆಚೆ ಬರ್ಬೇಕಂತ ಅನಿಸ್ತಾ ಇತ್ತಾ ಅಥವಾ ಪರವಾಗಿಲ್ಲ ಏನೋ ಅಷ್ಟು ದಿವಸ ನಡೀಲಿ ಅಂತ ಅನಿಸ್ತಾ ಇತ್ತಾ? ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ, ಬೇಗ ಎಷ್ಟು ಬೇಕಾದ್ರೂ ಮನೆಗೆ ಹೋದ್ರೆ ಸಾಕಪ್ಪ ಅಂತ ಅನಿಸ್ತಾ ಇತ್ತಾ? ಇನ್ನು ಸ್ವಲ್ಪ ದಿವಸ ಇರ್ಬೇಕಂತ ಅನಿಸ್ತಾ ಇತ್ತಾ ನಿಮಗೆ? ಹಂಗೇನಿಲ್ಲ, ಅಲ್ಲಿ ನಡೀತಿತ್ತು, ಇಲ್ಲಿ ನಡೀತಿತ್ತು. ನೆಕ್ಸ್ಟ್ ಶ್ರೀರಾಮ್ ಕಾಸ ಸರ್ ನೆಕ್ಸ್ಟ್ ಹಾಡು ಆಡ್ಲಿಕ್ಕೆ ರೆಡಿ ಆಗ್ತವ್ರೆ ನಮ್ಮ ಹನುಮಂತಣ್ಣ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಈ ಹಾಡು ಕೂಡ ತುಂಬಾ ಫೇಮಸ್ ಆಗಿರುವಂಥದ್ದು. ನಾವೆಲ್ಲ ಈಗ ಇತ್ತೀಚೆಗೆ ಒಂದು ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಈ ಜನಪದ ಗೀತೆಗಳನ್ನು ಹಾವಳಿ ನೋಡಿದಾಗ ನಮ್ಮ ಹನುಮಂತ ಹಾಡಿರುವಂತಹ ಹಾಡು ನಿಜವಾಗ್ಲೂ ತಂದೆ ತಾಯಿಗೆ, ಈ ಒಂದು ಸಮಾಜಕ್ಕೆ, ಈ ಒಂದು ನೇಚರ್ಗೆ ಸಂಬಂಧಪಡುವಂತಹ ಹಾಡುಗಳು. ಆದರೆ ಈಗಿನ ಕೆಲವು ಹಾಡುಗಳು ಎಲ್ಲ ಇದನ್ನೆಲ್ಲ ಮರೆತು ಬೇರೆ ಏನೇನೋ ಅಂದ್ಬಿಟ್ಟಿದ್ದಾವೆ. ಆದ್ರೆ ಹನುಮಂತ ಹಾಡಿದ ಜಾನಪದ ಹಾಡುಗಳು ಮಾತ್ರ ಎಲ್ಲ ಮನಸ್ಸು ಬಿಟ್ಟಿದ್ದಾವೆ. ಬರ್ಲಿ ಜೋರ ಚಪ್ಪಾಳೆ. ಹಾಗೆ ಹನುಮಂತಣ್ಣ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಶೋ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಅಣ್ಣ ಹನುಮಂತಣ್ಣ? ಹೋಗೋದ ಒಂದು ವಾರ ಹುಟ್ಟಿ ನಾನು. ಹೌದಾ? ಈಗ ಒಂದು ಕೆಲಸ ಮಾಡೋಣ ಹನುಮಂತಣ್ಣ, ಅವಾಗಿಂದ ಸಿಕ್ಕಾಪಟ್ಟೆ ನಿಮ್ಮ ಹೆಸರು ಕೆಲಸ ಜೋಶ್ ಇದ್ದಾರಲ್ಲ, ಇಲ್ಲಿ ನಮ್ಮ ಬಾಯ್ಸ್ ಮತ್ತೆ ಗರ್ಲ್ಸ್ ಕಾಂಪಿಟೇಷನ್ ಮಾಡೋಣ ಒಂದು ಮಾಡೋಣ. ಓಕೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತಿಲ್ಲ, ಒಂದ್ಸರಿ ನಮ್ಮ ಬಾಯ್ಸ್ ಗರ್ಲ್ಸ್ ಕಾಂಪಿಟೇಷನ್ಗೆ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾಂಪಿಟೇಷನ್ ಮಾಡೋಣ. ಎಲ್ಲ ಹೆಣ್ಮಕ್ಳು ಒಂದ್ಸರಿ ಜೋರಾಗಿ ಸೌಂಡ್ ಮಾಡ್ಬೋದ ಹನುಮಂತಣ್ಣಂಗೆ? ಅಲ್ಲ, ರಾಂಗ್ ಗುರು ಅಂತ ಹೇಳ್ಬಿಟ್ಟು ಗಂಡು ಮಕ್ಕಳು ಹೇಳ್ತಾರೆ. ಶ್ರೀರಾಮ್ ಸರ್ ಆದಿಯಾಗಿ ಆಲ್ ಬಾಯ್ಸ್ ಎಲ್ಲರೂ ಕೂಡ, ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಒಂದ್ಸರಿ ಎಲ್ಲ ಗಂಡು ಮಕ್ಕಳು ಸೌಂಡ್ ಪ್ಲೇಸ್. ವಾವ್, ಏನಣ್ಣ ಇದು? ಗಂಡು ಮಕ್ಕಳೇ ಸ್ಟ್ರಾಂಗ್ ಗುರು. ಎಸ್.